ಆವರೇಜಾಗಿ ಒಂದು ಮನೆ ಹೇಗಿರಬೇಕು ಅಂತಂದಾಗ ಹೋಗಿ ನೋಡಿ, ಬ್ರಹ್ಮಸ್ಥಾನದಲ್ಲಿ ನಿಂತ್ಕೊಳ್ಳಿ. ಇದು ವೆಸ್ಟ್ ಅಂತಂದರೆ ಇದು ಸೌತ್. ಈ ಮಧ್ಯ ಆ್ಯಕ್ಚುಲಿ ನಾನು ಏನೇ ಒಂದು ಹೇಳಿ 90 ಡಿಗ್ರಿ ಇರಬೇಕು. ಇದು ಮೈಂಡಲ್ಲಿ ಇಟ್ಕೊಳ್ಳಿ. ಇದು ಪಶ್ಚಿಮ, ಇದು ದಕ್ಷಿಣ. ಈ ಪಶ್ಚಿಮ ಮತ್ತು ದಕ್ಷಿಣದಿಂದ ಹೊರಗಡೆ ಇರಬೇಕು ಟಾಯ್ಲೆಟ್ಗಳು. ಇದು ಪಶ್ಚಿಮದಿಂದ ಈ ಕಡೆ ಬರಬೇಕು, ದಕ್ಷಿಣದಿಂದ ಈ ಕಡೆ ಬರಬೇಕು ಟಾಯ್ಲೆಟ್ಸು, ಬಾತ್ರೂಮ್ಸು. ಇದ್ರ ಒಳಗಡೆ ಏನಾರ ಬಂತು ಆ ಮನೆಯಲ್ಲಿ ನೀವು ನರಕ ನೋಡ್ತೀರಾ. ದಿಸ್ ಇಸ್ ಅ ಸೀಕ್ರೆಟ್. ನಾನು ನನ್ನ ಅನುಭವ ಹೇಳ್ತಾ ಇದ್ದೀನಿ. ಇದುವರೆಗೂ ನಾನು ನಮ್ಮ ಕರ್ನಾಟಕ ಮತ್ತು ಬೇರೆ ಬೇರೆ ರಾಜ್ಯ ಎಲ್ಲ ಸೇರಿ ಒಂದು 5.5 ಲಕ್ಷಕ್ಕೂ ಹೆಚ್ಚು ಕಿಲೋಮೀಟರನ್ನು ಓಡಾಡಿದ್ದೀನಿ. 5,500ಕ್ಕೂ ಹೆಚ್ಚು ಮನೆಗಳನ್ನು ನೋಡಿದ್ದೇನೆ. ಈ ಅನುಭವ ನಿಮ್ಮ ಹತ್ರ ನಾನು ಹಂಚ್ಕೊತಾ ಇದ್ದೀನಿ. ಆವ್ರೇಜಾಗಿ ಹೇಗಿರಬೇಕು? ಏನು ಮಾಡ್ತಾರೆ, ಇಲ್ಲೊಂದು ಬೆಡ್ರೂಮ್ ಮಾಡಿಬಿಟ್ಟು ಅಲ್ಲೇ ಟಾಯ್ಲೆಟ್ ಮಾಡಿಬಿಡ್ತಾರೆ, ಇಲ್ಲಿ ಬೆಡ್ರೂಮ್ ಮಾಡಿಬಿಟ್ರು ಇಲ್ಲೇ ಟಾಯ್ಲೆಟ್ ಮಾಡ್ತಾರೆ. ಒಂದು ಬೆಡ್ರೂಮು ಮಾಡಿದ್ರೂ ಸಹ ದಕ್ಷಿಣದಲ್ಲೇ ಈ ಕಡೆ ಟಾಯ್ಲೆಟ್ ಬರಬೇಕು ಅಂತಂದರೆ ಡಿಗ್ರಿ ಮೈನಸ್ ಇರಬೇಕು. ಆವಾಗೇನಾಗುತ್ತೆ, ಮೈನಸ್ ಅಂತಂದಾಗ ಮೈನಸ್ ಇದ್ದರೆ ಈಸ್ಟ್ ಇಲ್ಲಿ ಬರುತ್ತೆ, ವೆಸ್ಟು ಇಲ್ಲಿ ಬರುತ್ತೆ, ನೈಋತ್ಯ ಇಲ್ಲಿ ಬರುತ್ತೆ, ಆವಾಗ ದಕ್ಷಿಣ ಇಲ್ಲಿ ಬರುತ್ತೆ. ಈಗ ಗೊತ್ತಾಯ್ತಲ್ಲ, ಒಂದು ತಿಳ್ಕೊಳ್ಳಿ. ಗೊತ್ತಾಯ್ತಾ? ಮ್ಯಾಕ್ಸಿಮಮ್ ವಾಯುಮೂಲೆಯಲ್ಲಿ ಕಾಮನ್ ಬಾತ್ರೂಮ್ ಇದ್ದರೆ ಉತ್ತಮದಲ್ಲಿ ಅತಿ ಉತ್ತಮ.